ಗಲಾಟೆ ಆದ್ರೆ ಹೋಗ್ತಾರೆ, ಧರ್ಮ ಹೆಣ ಬಿಟ್ಟರು ಹೋಗ್ತಾರೆ, ಹಿಂದೂ ಮುಸ್ಲಿಂ ಹೆಣ ಬಿಟ್ಟು ಹೋಗ್ತಾರೆ, ಮುಸ್ಲಿಂ ಹೆಣ ಬಿಟ್ಟರು ಹೋಗ್ತಾರೆ. ಈ ನಿಮ್ಮ ಸೌಕರ್ಯ ಮೂಲಕ ಯಾರು ಒಬ್ರು ಬಂದಿದ್ದೀರಾ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಧಿಕಾರ ಬಂದ್ಬಿಟ್ಟು ಕಸ ತೆಗಿತಾರೆ ಸರ್, ಹೋಗ್ಲಿ ನಮ್ಮ ಆಟೋಗಳು ಟಚ್ ಮಾಡ್ತಾರೆ ಸರ್, ಹೋಗ್ಲಿ ನಮ್ಮ ಗಾಡಿಗಳೆಲ್ಲ ನಮ್ಮನ್ನು ನೋಡಿದ್ರು ಕೂಡ ಅವ್ರು ಅಲ್ಲೇ ನಿಲ್ಲಿಸ್ತಾರೆ. ಒಬ್ಬ ಕಾರ್ಮಿಕರ ಬಗ್ಗೆ ಯಾವ ತೊಂದರೆ ಕೇಳಿದ್ರೆ ಸರ್, ಯಾವ ತೊಂದರೆ ಕೇಳಿಲ್ಲ ಸರ್, ಬರೀ ಬಿಲ್ ತಗೊಂತಾರೆ, ಅವ್ರು ಅಲ್ಲಿಂದ ಕಾಂಟ್ರಾಕ್ಟ್ ಕೊಡ್ತಾರೆ, ಅವ್ರವ್ರು ಇದು ಮಾಡ್ಕೊಂಡ್ಬಿಡ್ತಾರೆ ಸರ್. ಆದ್ರೆ ನಮ್ಮ ಚಾಲಕರಿಗೆ ತೊಂದರೆ ಆಗಿದೆ. ಯಾರು ನೋಡ್ತಾರೆ ಸರ್? ಈಗ ಯಾರು ನಮ್ಮ ಇದುವರೆಗೆ ನಮ್ಮ ಯಾರು ನೋಡ್ತಾನೆ ಇಲ್ಲ ಸರ್. ಇಲ್ಲಿರೋರೆಲ್ಲ ಬಿಜೆಪಿ ಆಟೋ ಚಾಲಕರು, ಸಹಾಯಕರು, ಟ್ರೈನರ್ಸ್, ಹೆಲ್ಪರ್ಸ್ ಸರ್, ಸಹಾಯಕರು. ಈಗ ನಿಮ್ಗೆ ಆಟೋ ಕೊಟ್ಟಂತ ಓನರ್ಗಳು ಬಂದಿದ್ದಾರೆ ಇಲ್ಲಿಗೆ ಸರ್. ಅವ್ರು ಯಾಕೆ ಬರ್ತಾರೆ? ಅವ್ರು ಯಾಕೆ ಬರ್ತಾರೆ ಹೇಳಿ? ಅವ್ರು ಬರಲ್ಲ. ಅವ್ರು ಏನೀಗ ನೀವು ಬಿಬಿಎಂಪಿ ನಿಮ್ ಕಂಡು ಕೆಲಸ ಸೇರಿದ್ದ? ನಿಮ್ಮ ಆಟೋ ಓನರ್ಗಳು ನಿಮ್ ಕೆಲಸ ಸೇರಿದ್ದ? ಇಲ್ಲ, ಬಿಬಿಎಂಪಿ ಕೆಲಸ ಅಂತ ನಾವು ಓನರ್ನ ಅಂತಲ್ಲ, ನಾವು ಕೆಲಸಗಳು ಬಂದಿದ್ದೆ ಅಷ್ಟೇ. ಲೇಡೀಸ್ ಎಲ್ಲ ಪರ್ಮನೆಂಟ್ ಆಗೈತೆ, 40 ಸಾವಿರ ಸಂಬಳ ಕೊಡ್ತಾರೆ. ನಮ್ಗೆ ಪರ್ಮನೆಂಟ್ ಬೇಡ, ಗೌರ್ಮೆಂಟ್ ಇಂದ ನಮ್ ಸಂಬಳ ಏನ್ ಬರುತ್ತೋ ಅದೇ ಸಂಬಳ ಏನು ಬೇಡ. ಕಾಂಟ್ರಾಕ್ಟ್ ಗಳಿಗೆ ನಮ್ಗೆ ಕೊಡ್ಲೇಬಾರ್ದು, ನಮ್ನ ಅಷ್ಟೇ. ನಮ್ಗೇನೈತೆ ಅಲ್ಲ, ಇವತ್ತೆಲ್ಲ ಈಗ ಪ್ರತಿಭಟನೆ ಬಂದಿದ್ದೀರಾ? ನಿಮ್ಮ ಆಟೋ ಓನರ್ಗಳು ಏನು ಹೇಳಲ್ಲ, ಬೆಳಗಾದ್ರೆ ಅಲ್ಲಿಗೆ ಕೆಲಸ ಮಾಡಲ್ಲ, ನಮ್ಗೆ ಬೇಕಾಗಿಲ್ಲ. ಲೇಡೀಸು ಸರ್ ಇವಾಗ ಎಲ್ಲರೂ ಡ್ರೈವರ್ ಎಲ್ಲರೂ ಬಂದಿದ್ದಾರೆ, ಲೇಬರ್ ಎಲ್ಲ ಬಂದಿದ್ದಾರೆ ಸರ್. ಆತರ ಸರಿನಾ? ಇವಾಗ ಪಿಕೆದಾರು ಅವ್ರ ಪೇಮೆಂಟ್ ಜಾಸ್ತಿ. ಯಾರು ಅವ್ರಿಗೆ ಅವ್ರು ಗುಡಿಸ್ಬಿಟ್ಟು ಅವ್ರನ್ನ ಅಲ್ಲೆಲ್ಲ ಗಾಡಿ ಇಲ್ಲೆಲ್ಲ ಕುತ್ಕೊಂಡಿರ್ತಾರೆ, ಗಿಡ್ಡಾಡು ಕುತ್ಕೊಂಡಿರ್ತಾರೆ, ಮೀಟಿಂಗ್ ಹಿಡಿದು ಕೂತಿರ್ತಾರೆ, ಸಿಲಿಂಡರ್ ಆರಾಮ್ ಗುಡಿಸ್ಬಿಟ್ಟು ಕೂತಿರ್ತಾರೆ. 10 ಗಂಟೆಗೆ ಒಂದ್ಸತಿ, ಮಧ್ಯಾಹ್ನ ಒಂದ್ಸತಿ, ಬೆಳಗ್ಗೆ ಒಂದ್ಸತಿ. ಬೆಳಗ್ಗೆ 1, 10 ಗಂಟೆಗೆ 1, ಮಧ್ಯಾಹ್ನ 1 ಎಡ್ಮಿಟ್ ಕೊಡ್ತಾರೆ. ಅವ್ರಿಗಾದ್ರೆ ಪೇಮೆಂಟ್ ಜಾಸ್ತಿ ಸರ್. ಆದ್ರೆ ನಾವಾದ್ರೆ ಬೆಳಗ್ಗೆ 5 ಗಂಟೆ 5:30 ಸ್ಕ್ಯಾನಿಂಗ್ ಸರ್. ನಮ್ಗೆ ನಾವು ಬರ್ತೀವಿ, ನಾವು ಬಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಏರಿಯಾ ಮುಗಿಸ್ಕೊಂಡು ಅವ್ರು ಗುಡ್ಡೆ ಮಾಡ್ಬಿಟ್ಟು ಸೈಲೆಂಟ್ ಹೊರಟೋಗ್ಬಿಡ್ತಾರೆ. ತುಂಬಾ ನಾವು ಸರ್, ನಾವು ತುಂಬಾ ಎಲ್ಲ ತುಂಬಿ ನಾವ್ ಹಾಕಿ ಅನ್ಲೋ ಮಾಡ ಅದ್ರ ಹುಳ ಎಲ್ಲ ಆಡಿರ್ತವೆ. ಮಳೆ ಬಂದ್ಬಿಟ್ರೆ ಸರ್ 1 ನಿಮಿಷ ನೀವು ಅನ್ಲೋ ವಿಡಿಯೋ ಮಾಡಿ, ಅದು ಇಟ್ಟಿರ್ತದೆ ಕೆಸರು ಏನ್ ಗೊತ್ತಾ, ಮೊಸರನ್ನ ಇದ್ದ ತರ ಇರುತ್ತೆ. ಅಂದ್ರೆ ಮನೆಗೆ ಇವಾಗ ಸರ್ 1 ನಿಮಿಷ ಆ ಕಸ ಎತ್ಕೊ ಬಂದು ಪಕ್ಕದಲ್ಲಿ ನಿಂತ್ಕೊಳ್ಳಿ ಸರ್, ಬೇಜಾರಿಲ್ಲ. ಮಾಡ್ತೀವಲ್ಲ, ನಮ್ಗೇನಿಲ್ಲ. ಅಷ್ಟೊಂದು ಅವರು ಪೇಮೆಂಟ್ ಕೊಟ್ಟು ಯಾರು ಸೌಲಭ್ಯ ಮಾಡ್ತಿದಾರಲ್ಲ, ನಮ್ಗೂ ಮಾಡಿ. ಅದನ್ನ ನಾವ್ ಮಾಡ್ತಿಲ್ವಾ? ಅವ್ರು ಕಂಫರ್ಟಬಲ್ ಇದೆ ಸರ್, ನಮ್ ಬೇಜಾರ್ ಮಾಡ್ತಿಲ್ಲ. ಅವ್ರಿಗೊಂಥರ ಬೇರೆ ತರ ಮಾತಾಡ್ತಿಲ್ಲ ನಾವು. ಇವತ್ತು ನೀವು ಕೆಲ್ಸಕ್ಕೆ ಹೋಗ್ಲಿಲ್ಲ ಸರ್? ಕೆಲ್ಸಕ್ಕೆ ಹೋಗಿಲ್ಲ ಸರ್? ಯಾಕೆ ಹೋಗಿಲ್ಲ ಅಂತ ಕೇಳೋರು ಯಾರು ನಿನ್ನ ಸರ್? ಯಾರು ಕೇಳಾಗಿಲ್ಲ ಸರ್. 1 ತಿಂಗಳು ಕಸನ ನಾವೇ ತೆಗೆಯೋದು, 1 ವಾರ ಕಸ. ಈಗ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಕೇಳೋರು ಯಾರು ನಿಮ್ಮನ್ನ? ನಮ್ಮ ಓನರ್ ಕೇಳ್ತಾರೆ. ಬಂದಿದ್ದಾರೆ ಇಲ್ಲಿಗೆ? ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಅದನ್ನ ಯಾರನ್ನ ಒಬ್ರು ಮಾತಾಡ್ತೀವಿ, ನೀವು ಬಿಟ್ಟು ಆಯ್ತು. ಇವಾಗ ನಾವು ನೇರ ಪಾವತಿ ಕೇಳ್ತಾ ಇದೀವಿ ಗೌರ್ಮೆಂಟ್ ಇಂದ. ನಾವು ಗೌರ್ಮೆಂಟ್ ಅಲ್ಲಿ ಕೇಳ್ಬಿಟ್ಟು ನಾವು ಗೌರ್ಮೆಂಟ್ ಇಂದ ಪೇಮೆಂಟ್ ಕೇಳ್ತಾ ಇದೀವಿ. ನಾವು ಕಾಂಟ್ರಾಕ್ಟ್ ಅವ್ರು ಬೇಡ ನಮ್ಗೆ, ನಾವು ಹೆಂಡತಿ ಮಕ್ಕಳಿಗೋಸ್ಕರ ನಾವು ಗೌರ್ಮೆಂಟ್ ಇಂದ ನಾವು ಪೇಮೆಂಟ್ ಬೇಕು. ನಾವು 1 ತಿಂಗಳಿದ್ರು, 1 ವಾರ ಇದ್ರು, 1 ವರ್ಷ ಇದ್ರು ನಾವೇನೆ ತೆಗಿಯೋದು ಕಸ, ಬೇರೆಯವ್ರು ಯಾರು ಬಂದು ತೆಗಿಯಲ್ಲ. ಅರ್ಥ ಆಗಿದ? ಇವ್ರು ಗುಡಿಸೋರೇನು ಗುಡಿಸ್ಬಿಟ್ಟು ಊಟ ಮಾಡ್ಬಿಟ್ಟು ಹೋಗಿದ್ದಾರೆ. ಮತ್ತೆ ವೆಟ್ ಮಾಡೋದು ನಾವೇ, ಡ್ರೈವ್ ಮಾಡೋದು ನಾವೇ. ನಮ್ಮನ್ನ ಬಿಟ್ಟು ಇಲ್ಲಿ ಯಾರು ಆಟೋ ಲೇಬರ್ ಸರಿ, ಆಟೋ ಚಾಲಕರು ಸರಿ, ಲಾರಿ ಡ್ರೈವರ್ ಸರಿ ಯಾರು ತಗೊಂಡು ಹೋಗಲ್ಲ. ನಾವು ತಗೊಂಡು ಹೋಗಿ ಲಾರಿ ಕೊಟ್ರೆ ಅವ್ರು ಡಂಪಿಂಗ್ ಮಾಡೋದು, ಅಲ್ಲಿಗೆ ತಗೊಂಡು ಹೋಗೋದು. ಅವ್ರಿಗೆ ಎಷ್ಟು ಕಷ್ಟ ಬೀಳುತ್ತೆ, ನಮ್ಗೆ ಎಷ್ಟು ಕಷ್ಟ ಬೀಳುತ್ತೆ, ನಮ್ಗೆ ಕಷ್ಟ ಗೊತ್ತಾಗ್ತದೆ. ನಾವು ಅವ್ರು ಕೊಟ್ಟಿರೋ ಆದೇಶ ಪ್ರಕಾರ ನಮ್ಗೆ ಹೊಲದ ಮಾಡಿನೇ ನಾವು ಕೇಳ್ತಾ ಇದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಅವರು ಒರ್ಜಿನ ಏನು ಬರ್ತಿದ್ದಾರೋ ನಾವು ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ. ಅರ್ಥ ಆಗಿದೆ? ಬೇರೆಯವ್ರನ್ನ ಹಕ್ಕು ನಾವು ಕೇಳ್ತಾ ಇಲ್ಲ, ಬೇರೆಯವ್ರನ್ನ ಬಾಯಿ ಹೊಡೆದು ಕೇಳ್ತಾ ಇಲ್ಲ. ನಾವು ಕಷ್ಟಪಟ್ಟಿರೋ ನಾವು ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ
ನಮ್ಗೋಸ್ಕರ ಬೇರೆ ಯಾರಿಗೋಸ್ಕರ ನಾವು ಕೇಳ್ತಾ ಇದ್ದೀವಿ. ಎಲ್ಲಿವರೆಗೂ ನಿಮ್ಮ ಹೋರಾಟ ಇರುತ್ತಿದ್ದು? ಸರ್, ನಾವು ಗೆಲ್ಲುವವರೆಗೂ ಹೋರಾಟ, ಇನ್ನೊಂದು ನಾವು ಸಾಯೋ ತಕ್ಕ ಹೋರಾಟ. ಇಲ್ಲಿ ನಾವು ಏನು ಆದೇಶ ಬಂದಿದ್ದು ಆ ಆದೇಶ ತಕ್ಕ ಒಳ್ಳೆ ಆದೇಶ ಬಂದಿದ್ರೆ ನಾವು ಬಿಟ್ಟು ಇದೊಂದು ಕೆಲಸ ಮಾಡ್ತೀವಿ. ಕೆಟ್ಟ ಆದೇಶ ಬಂದಿದ್ರೆ ನಾವು ಇಲ್ಲೇ ಹೋರಾಟ ಮಾಡ್ಕೊಂಡು ನಾವು ಜೀವನ ಮಾಡ್ಕೊಂಡು ಇಲ್ಲೇ ಸತ್ತೋಗ್ಬಿಡ್ತೀವಿ. ಬಿಡಿ. ಜೈ ಭೀಮ್, ಜೈ ಕರ್ನಾಟಕ. ಮಾತಾಡು, ನಿಧಾನಂಗ ಯಾರು ಮಾತಾಡಬೇಡಿ, ಸೈಲೆಂಟ್ ಆಗಿರಿ. ಶಿವಕುಮಾರ್ ಅವರು ಇಲ್ಲಿ ಬಂದಿದ್ರಾ? ಮಾಡ್ತೀವಿ, ಸ್ಟ್ರೈಕ್ ಕೈ ಬಿಡೋದು ಹೇಳಿದ್ರು. ಅವ್ರ ಮಾತನ್ನ ನಂಬ್ಕೊಂಡು ನಾವು ಸ್ಟ್ರೈಕ್ ಬಿಟ್ಟಿದ್ವಿ. ಹಲವಾರು ಒಂದು 20-30 ಸತಿ ಅವ್ರನ್ನ ಭೇಟಿ ಮಾಡಿದ್ವಿ. ಅವ್ರ ಆಫೀಸ್ ಹತ್ರ ಆಗಲಿ, ಅವ್ರ ಮನೆ ಹತ್ರ ಆಗಲಿ, ಅವರು ಎಲ್ಲಿ ಸಿಗ್ತಾರಂದ್ರೆ ಅಲ್ಲಿ ಹೋಗಿ ನಾವು ಭೇಟಿ ಮಾಡಿ ನಮ್ಮ ಮನೆ ಪತ್ರದೆಲ್ಲ ಕೊಟ್ಟಿದ್ವಿ. ಮನೆ ಪತ್ರ ಅಂತ ಬರ್ದು ಕೊಟ್ಟಿದ್ರಿ ಸರ್? ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬರ್ಕೊಂಡು ಆಟೋ ಟಿಪ್ಪರ್ ಚಾಲಕರು, ಲಾರಿ ಚಾಲಕರು, ಡ್ರೈವರ್ಸ್ಗಳು ಕಾಯಂ ಮಾಡಬೇಕು ಅಂತ ನಾವು ಅದನ್ನೆಲ್ಲ ಮೆನ್ಷನ್ ಮಾಡಿದ್ವಿ. ಅದನ್ನು ಮಾಡ್ತೀವಿ ಅಂದ್ರೆ ಡಿಸೆಂಬರ್ ಇಂದ 10 ತಿಂಗಳವರೆಗೂ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ ಅವರು. ಸಡನ್ ಆಗಿ ಈಗ ಒಂದು 15-20 ದಿನ ಒಳಗಡೆ ಇಲ್ಲ ಇದಾಗಲ್ಲ, ಟೆಂಡರ್ ಕೊಟ್ಬಿಡ್ತಾರೆ ಅಂತ ಘೋಷಣೆ ಮಾಡಿದ್ದಾರೆ. ಹಂಗಾಗಿ ನಾವು ಬೇಜಾರಾಗಿ ಈಗ ಸ್ಟ್ರೈಕ್ ಕೂತ್ಕೊಂಡಿದ್ದೀವಿ. ಟೆಂಡರ್ ಸರ್ಕಾರ ಕರೆದಿದೆಯಾ ಅಥವಾ ನಿಮ್ಮ ಸರ್ಕಾರ ಮೂಲಕ ಟೆಂಡರ್ ಅಧಿಕಾರಿಗಳು ಕರೆದಿದ್ದಾರೆ? ಸರ್ಕಾರದ ಮೂಲಕ ಟೆಂಡರ್ ಅಧಿಕಾರಿಗಳು ಟೆಂಡರ್ ಕರೆದಿದ್ದಾರೆ. ಡಿ.ಕೆ. ಶಿವಕುಮಾರ್ ಸರ್ ಹೇಳಿದ್ದಾರೆ 25 ಮುಂದೆ. ಅದಕ್ಕೆ ನಾವು ಹಲವಾರು ಬಾರಿ ಅವ್ರನ್ನ ಮೀಟ್ ಆದಾಗ ಮಾಡ್ತೀನಿ, ನೀವು ನೇರ ವೇತನ ತರ್ತೀನಿ ಅಂತ ಹೇಳ್ತಾ ಇದ್ರು. ಮೊನ್ನೆ ಹಂಗೆ ಅಂದಿದ್ದಕ್ಕೆ ಬೇಜಾರಾಗಿ ನಮ್ಮೆಲ್ಲರೂ ಸ್ಟ್ರೈಕ್ ಮಾಡೋದು ಒಂದು ಡೇಟ್ ಫಿಕ್ಸ್ ಮಾಡಿ ಕೊಟ್ಟಿದ್ದೀವಿ. ಯಾಕಂದರೆ ನಮ್ಮ ಡ್ರೈವರ್ ಆಗಲಿ, ಕ್ಲೀನರ್ ಆಗಲಿ, ಯಾರು ಮಾಡೋದ್ರೆ ಓನರ್ 5,000-10,000 ಕೊಟ್ಟು ಕೈ ತೊಳ್ಕೊಂತಾರೆ. ಅವ್ರ ಜೀವಕ್ಕೆ ಭದ್ರತೆಗೆ ಇಲ್ಲ. ಹಾಗಾಗಿ ಏನು ನೇರ ವೇತನ ಆದರೆ ನಮ್ಮ ಅಂತಿಮ ಮಕ್ಕಳಿಗಾದ್ರೂ ಒಂದು ಅನುಕೂಲ ಆಗುತ್ತೆ ಅನ್ನೋದು ಇದರಿಂದ ನಾವು ಸ್ಟ್ರೈಕ್ ಕೂತ್ಕೊಂಡಿದ್ದೀವಿ. ಇದು ಏನಾದರೂ ಅಲ್ಲಿ 2 ದಿನ ಆಗ್ಬೋದು, 3 ದಿನ ಆಗ್ಬೋದು, ಏನೋ ಒಂದು ಆದೇಶ ಬರೋದು ನಾವು ಕೈ ಬಿಡೋಣ ಅಂತ. ಓಕೆ ಸರ್. 2 ವರ್ಷ ಮುಂಚೆ 19 3ನೇ ತಿಂಗಳು 23ಗೆ ನಾವು ಸ್ಟ್ರೈಕ್ ಮಾಡಿದಾಗ 19 3ನೇ ತಿಂಗಳು 2023ರಲ್ಲಿ ನಾವು ಸ್ಟ್ರೈಕ್ ಮಾಡಿದಾಗ ಮತ್ತೆ ಮಾರನೇ ದಿನ 23ನೇ ತಿಂಗಳು 2023ರಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಬಂದು ನಮಗೆ ಕಾಯಂ ಮಾಡ್ತೀನಿ ಅಂತ ಹೇಳಿ ಒಂದು ಆದೇಶ ಕೊಟ್ಟಿದ್ರು. ಮತ್ತೆ ಆ ಆದೇಶನ ಈಡೇರಿಸಿಲ್ಲ ಅಂತ ಮತ್ತೊಂದು ಬಾರಿ ನಾವು ಈ ಸ್ಟ್ರೈಕ್ನ ಮುಂದುವರಿಸ್ತಾ ಇದೀವಿ. ಯಾಕಂದ್ರೆ ನಮ್ಗೆ ಆ ಮಾತು ಕೊಟ್ಟು 2 ವರ್ಷ ಆಗ್ತಿದೆ, ಆ ಮಾತನ್ನ ಉಳಿಸಿಲ್ಲ ಅವರು. ಆಗ್ಲೇ ಗುಡ್ಸೋರ್ಗೂ ಕಾಯಂ ಆಗಿದೆ. ಅವ್ರು ಗುಡ್ಸೋರ್ಗೆ ಕಾಯಂ ಆಗಿದೆ ಅಂದ್ರೆ ನಾವು ಲೋಡರ್ಸು ಎಲ್ಲಿ ಪ್ರತಿಯೊಂದು ಜಾಗದಲ್ಲಿ ಕಸ ತೆಗಿಬೇಕು. ನಾವಿಲ್ಲ ಅಂದ್ರೆ ಈ ಬೆಂಗಳೂರು ನಾರುತ್ತೆ. ಅದನ್ನ ನೀವು ಗಮನಕ್ಕೆ ತಗೊಂಡು ನಮ್ಮನ್ನ ಕಾಯಂ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಈ 2 ವರ್ಷಕ್ಕೆ ಮುಂಚೆ ನೀವು ಯಾವ ತರ ಮಾತನ್ನ ಕೊಟ್ಟಿದ್ರು ಆ ಮಾತನ್ನ ಈಗ ಭೇಟಿ ಮಾಡಿಲ್ಲ. ಅದಾದ ನಂತರ ಭೇಟಿ ಮಾಡಿಲ್ಲ. ನಮ್ ಕಾಯಂ ಮಾಡ್ತೀನಿ ಅಂತ ಹೇಳಿ ಅದಾದ ನಂತರ ನಮ್ಗೇನೋ ಒಂದು ಭೇಟಿ ಮಾಡಿದ್ದೀರಾ? ಡಿ.ಕೆ. ಶಿವಕುಮಾರ್ ಮಾತ್ರನೇ ಇಲ್ಲಿ ಬಂದಿರೋದು. ಅದು 23ನೇ ತಿಂಗಳು 2023ರಲ್ಲಿ ಅವ್ರು ಬಂದು ಇಲ್ಲಿ ನಮ್ಗೊಂದು ಆದೇಶ ಕೊಟ್ಟಿದ್ರು. ಅದಾದ ನಂತರ ನಮ್ಗೇನೋ ಒಂದು ಮಾಡ್ಲಿಲ್ಲ ಅವರು. ಅದರಿಂದ ನಾವು ಮತ್ತೆ ಈ ಒಂದು ಉಪವಾಸ ಸಕ್ತರನ್ನ ಇಲ್ಲಿಗೆ ನಾವು ಸ್ಟ್ರೈಕ್ನ ಕಲ್ಸ್ಕೊಂಡಿದ್ವಿ. ಕೆಲಸ ಮಾಡಿ ಮುಗಿಸಿ ಬಂದಿರೋದು? ಇಲ್ಲ, ನಾವು ಬೆಳಗ್ಗೆ 6 ಗಂಟೆಯಿಂದ ನಾವು ಇಲ್ಲೇ ಇದೀವಿ. ಇವತ್ತಿಲ್ಲ, ಇನ್ನೂ 2-3 ದಿನ ಆದ್ರೇನು ನಾವು ಇದೇ ಸ್ಟ್ರೈಕ್ ನ ಮುಂದುವರಿಸ್ತೀವಿ. ನಮ್ಗೆ ಯಾವುದೇ ಒಂದು ಭರವಸೆ ನಾವು ಕೊಡ್ಲಿಲ್ಲ ಅಂದ್ರೆ ಈ ಸ್ಟ್ರೈಕ್ ನ ನಾವು ಹಿಂಗೆ ಮುಂದುವರಿಸ್ತೀವಿ. 2 ದಿನದಲ್ಲಿ ಈ ಬೆಂಗಳೂರು ಹೆಂಗ್ ನಾರುತ್ತೆ ಅಂತ ನೀವು ಕಣ್ಣಾರ ನೋಡ್ತೀರಾ. ಯಾಕಂದ್ರೆ ಇವತ್ತಿಗೆ ನಮ್ಮ ತ್ಯಾಗರಾಜ್ ಸರ್ ಅವ್ರನ್ನ, ಓಬ್ಳೇಶ್ ಸರ್ ಅವ್ರನ್ನ ಕರ್ಸ್ಕೊಂಡಿದ್ದೀರಾ, ನಮ್ಮ ವಿಧಾನಸೌಧ ಕರ್ಸ್ಕೊಂಡಿದ್ದೀರಾ ಏನೋ ಒಂದು ಮಾತಾಡ್ಬೇಕಂತ. ಅವ್ರು ಬರ್ಬೇಕಾದ್ರೆ ಒಳ್ಳೆ ಆದೇಶದಿಂದ ನೀವೇನಾದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಏನಾದ್ರು ಮಾಡಿ ಅವ್ರು ಒಳ್ಳೆ ಆದೇಶದಿಂದ ಇಲ್ಲಿ ಕಳ್ಸಿಕೊಟ್ರೆ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ಇನ್ನು 2-3 ದಿನ ಆದ್ರೇನು ಈ ಸ್ಟ್ರೈಕ್ ನಾವು ಹಂಗೆ ಮುಂದುವರಿಸ್ತೀವಿ. 2 ದಿನದಲ್ಲಿ ಈ ಬೆಂಗಳೂರು ಹೆಂಗ್ ನಾರುತ್ತೆ ಅಂತ ನೀವು ಕಣ್ಣಾರ ನೋಡ್ತೀರಾ ಖಂಡಿತ.
ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.